ಎಚ್ಡಿಕೆ 60% ಕಮಿಷನ್ ಆರೋಪಕ್ಕೆ ಸಿಡಿದೆದ್ದ ಕಾಂಗ್ರೆಸ್. ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿಗೆ ಎಂಬಿ ಪಾಟೀಲ್ ಟಾಂಟ್ ಮಾಡಿದ್ದಾರೆ. ಎಚ್ಡಿಕೆಗೆ ನಿಖಿಲ್ ಸೋಲಿನ ಹತಾಶೆ ಕಾಡ್ತಾ ಇದೆ. ಸುಮ್ಮನೆ ಹಿಟ್ ಅಂಡ್ ರನ್ ಮಾಡ್ತಾರೆ. ಸಂಕ್ರಾಂತಿ ನಂತರ ಅವರ ಪಕ್ಷದಲ್ಲೇ ಕೆಲವರು ಇರಲ್ಲ ಅಂತ ಅನ್ಸುತ್ತೆ. ಅದಕ್ಕೆ ಅವರು ಹತಾಶರಾಗಿದ್ದಾರೆ. ಗುತ್ತಿಗೆದಾರರು ಯಾರ ಅಸಮಾಧಾನ ಆಗಿದ್ದಾರೆ ಲೀಸ್ಟ್ ಕೊಡಿ, ನಾವು ಕ್ರಮ ಜರುಗಿಸ್ತೇವೆ ಅಂತ ಎಂಬಿ ಪಾಟೀಲ್ ಹೇಳಿದ್ದಾರೆ. ಆದಮೇಲೆ ಅವರ ಅಸ್ತಿತ್ವಕ್ಕೆ, ಪಕ್ಷದ ಅಸ್ತಿತ್ವಕ್ಕೆ, ಅವರ ಅಸ್ತಿತ್ವಕ್ಕೆ ಪ್ರಶ್ನೆ ಉದ್ಭವ ಆಗಿದೆ. ಹೀಗಾಗಿ ಅವರು ಹತಾಶರಾಗಿ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಾಕ್ಷಿ ಕೊಡಲಿ, ಎನ್ಕ್ವೈರಿ ಮಾಡ್ತೀವಿ. ಸುಮ್ಮನೆ ಈಗ ಹಿಟ್ ಅಂಡ್ ರನ್ ಮಾಡೋದವ್ರದ್ದು ಸ್ವಭಾವ ಇದೆ. ಕುಮಾರಸ್ವಾಮಿ ಅವ್ರದ್ದು ಹಿಟ್ ಅಂಡ್ ರನ್ ಮಾಡುವಂಥ ಸ್ವಭಾವ ಇದೆ. ಅವ್ರಿಗೇನಾಗಿದೆ ಅಂದರೆ ಇವತ್ತು ಸಂಕ್ರಾಂತಿ ನಂತರ ಕಾಂಗ್ರೆಸ್ ಸರ್ಕಾರ ಹೋಗ್ತದೆ ಅಂತ ಹೇಳ್ತಾರೆ. ಬೆಳವಣಿಗೆ ಆಗ್ತವೆ, ರಾಜಕೀಯ ಬೆಳವಣಿಗೆ. ಸಂಕ್ರಾಂತಿ ನಂತರ ಅವ್ರ ಪಕ್ಷದಲ್ಲಿ ಒಂದು ವರ್ಷ ಶಾಸಕರು ಉಳಿಯಂಗಿಲ್ಲ ಯಾರು. ಹಿಂಗಾಗಿ ಹತಾಶರಾಗಿದ್ದಾರೆ, ಹತಾಶಾಗಿ ಮಾತನಾಡ್ತಾ ಇದ್ದಾರೆ ಅಷ್ಟೇ. ಯಾರು ಗುತ್ತಿಗೆದಾರರು ಸಮಾಧಾನ ಮಾಡಿದ್ದಾರೆ, ನಿರ್ದಿಷ್ಟವಾಗಿ ಅವರು ಇದು ಕೊಡ್ಲಿ, ಅದನ್ನ ನಾವು ತನಿಖೆ ಮಾಡ್ತೀವಿ. ತಪ್ಪಿಸ್ತರಿಗೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತೀವಿ. ಸುಮ್ಮನೆ ಗಾಳಿಯಲ್ಲಿ ಗುಂಡು ಹೊಡೆಯುವಂಥದ್ದು ಆಗಬಾರ್ದು. ನಿರ್ದಿಷ್ಟವಾಗಿ ಕೊಡ್ರಿ, ಇಂಥ ಇದರಲ್ಲಿ ಇವತ್ತೊಂದು ಸಹ ಅವ್ಯವಹಾರ ಆಗಿದೆ, ಆ ಸಂಬಂಧಿಸಿದ್ರು ಕೊಡಿ. ಸುಮ್ಮನೆ ಯಾರು ಹಂಗೆ ಆಗಿದೆ ಹಿಂಗಾಗಿದೆ ಹೇಳಿದ್ರೆ ಉಪಯೋಗ ಆಗೋದಿಲ್ಲ. ಅದು ಪಾತ್ ಸಲ ಏನಾಗಿತ್ತು, ಕೆಂಪಣ್ಣ ಅವರು ವರದಿ ಇದ್ರಾಗ 40% ಕಮಿಷನ್ ಕೊಟ್ಟಿದ್ರು ಅವ್ರು ಬಿಜೆಪಿ ಸರ್ಕಾರ ಇದ್ದಾಗ. ಈಗ ನೀನ್ಯಾರು ಪ್ರಿಯಾಂಕ್ ಖರ್ಗೆ ಅವರು, ಅವ್ನ ಕಾಂಟ್ರಾಕ್ಟರ್ ಹೌದು ಅಲ್ಲ ಅಂತ ನಾವು ಜಿಜ್ಞಾಸೆ ಇದೆ. ಪಾಪ ನಾನು ನಿಖಿಲ್ ಕುಮಾರಸ್ವಾಮಿ ಅವರು ಯುವಕರು ಅವ್ರ ಬಗ್ಗೆ ನನ್ನ ಸಹಾನುಭೂತಿ ಇದೆ. ಆದ್ರೆ ಇಷ್ಟೇ, ಇವರು ಈಗ ಹತಾಶರಾಗಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಚುನಾವಣೆಯಲ್ಲಿ ಹಿನ್ನಡೆ ಆದ್ಮೇಲೆ